is bad? Oh. ಓಹ್ ಸರ್ ನಮಸ್ಕಾರ ಸರ್, ಹೇಗಿದ್ದೀರಾ? ಸರಸ್ವತಿ ಪ್ರಸನ್ನ ಆಯಿತು ಸರ್ ನಮಸ್ಕಾರ. That your first victory was just a luck. Dear students, academic excellence is not only the ability to score high marks or rattle the English language with much rapidity and fluency. Academic excellence goes beyond these two, include the activity, ability to cope up with the changing world, solve problems on one's own. The audience to render a loud round of applause to such an eminent personality to bring to your attention. ಎಷ್ಟು ಜನ ರಾತ್ರಿ ಪಟಾಕಿ ಹೊಡಿದ್ರಿ? ಕಡಿಮೆ. ಸೊ ಬಹಳ ಜನ ಪಂಜಾಬ್ ಕಡೆ ಏನಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ನನ್ನ ಆತ್ಮೀಯರು, ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ನಮ್ಮ ಸಚೇತಕರಾಗಿ ಕಾರ್ಯನಿರ್ವಹಿಸಿದ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಶ್ರದ್ಧೆ ಮತ್ತು ನಂಬಿಕೆ ಮತ್ತೇನ ಸಾಧಿಸಬೇಕು ನಮ್ಮ ಮಕ್ಕಳು ಒಂದು ಆಶಯ ಇಟ್ಕೊಂಡಿರುವ ಶ್ರೀ ಮಹಾಂತೇಶ್ ಕೌಟಿಗೆ ಭಟ್ ಅವರೇ, ಕೆಎಲ್ಇ ಲಾ ಕಾಲೇಜಿನ ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ್ ಅವರೇ, ಈ ಕಾಲೇಜಿನ ಎಲ್ಲ ರೀತಿ ಮಾರ್ಗದರ್ಶಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ, ಪ್ರಾಂಶುಪಾಲರಾದ ಸಾಯಿ ಕರುಣಾಕರ್ ರೆಡ್ಡಿ ಅವರೇ, ಕಾಲೇಜಿನ ಎಲ್ಲ ಅಧ್ಯಾಪಕ ವೃಂದದವರೇ, ಪೋಷಕರೇ, ಪ್ರೀತಿಯ ಮಕ್ಕಳೇ, ಬಹಳ ಜನಕ್ಕೆ ನಾನು ಬಂದಾಗ ಅನಿಸ್ತು, ಇವ್ರು ಯಾರೋ ತಗೊಂಡಿರಲ್ಲ, ಕುಂತ್ಕೊಂಡು ಬರ್ತಾ ಇದಾರಲ್ಲ ಅಂತ ಅನಿಸಿರ್ಬೋದು. ಪ್ರಾಯಶಃ ಕಳೆದ 8 ತಿಂಗಳಲ್ಲಿ ಯಾವುದಾದ್ರು ಒಂದು ದೊಡ್ಡ ವೇದಿಕೆ ಮೇಲೆ ಮಾತಾಡ್ತಾ ಇದ್ದಿದ್ದು ಮೊದಲನೇ ಕಾರ್ಯಕ್ರಮ ಅನ್ನೋದು. ರಾದರ್ ಒಂದು ಪುನರ್ಜನ್ಮ ತಗೊಂಡ್ಮೇಲೆ ವೇದಿಕೆ ಮೇಲೆ ಬಂದಿದ್ದೀನಿ. Last year I was afflicted with rarest of the rare variant of chikungunya, rather virulent variant of chikungunya. My chikungunya fever crossed through the spinal cord and touched the brain. This had no protocol treatment in the entire world. I am thankful to the doctors, well-wishers, who have helped me to come back to almost a normal situation. ನಾನು ಸುಮ್ಮನೆ ಕೇಳ್ತೀನಿ, ಇದರಲ್ಲಿ ಎಷ್ಟು ಜನ ಡೈಲಿ ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ತೀರಾ? How many?
ಒಂದು 5% ಸರ್, 90%. ಓಕೆ, 5. ಎಷ್ಟು ಜನ ದಿವಸಕ್ಕೆ ಮಿನಿಮಮ್ 3 ಅವರ್ಸ್ ಮೊಬೈಲ್ ನೋಡ್ತೀವಿ? ಬಹಳ ಜನ ಸುಳ್ಳು ಹೇಳ್ತಾ ಇದ್ದೀರ. ಕೈ ಎತ್ತಾ ಇರೋರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅಲ್ಲ ಬಿಡಿ. ನಾನು ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ತಾ ಇರೋದ್ರಿಂದ ಐ ಹ್ಯಾವ್ ಸರ್ವೈವ್ಡ್. ಈ ವರ್ಷ 2025 ಅಲ್ಲಿ ಆಫ್ಟರ್ ಮೈ ಕಮಿಂಗ್ ಬ್ಯಾಕ್ I have completed 3,100 kilometers of cycling in 2025. Regularly go past me. ನಾನು ಎಲ್ಲ ಹುಡುಗರಿಗೆ ಹೇಳ್ಕೊಳ್ಳೋದು, ನೀವೆಷ್ಟೇ ಓದಿದ್ರು ಕೂಡ, ಎಷ್ಟೇ ಪುಸ್ತಕ ಅಧ್ಯಯನ ಮಾಡಿದ್ರು ಕೂಡ, ಫಿಸಿಕಲಿ ಇಫ್ ಯು ಆರ್ ನಾಟ್ ಫಿಟ್, ಹೇಳ್ತಾರಲ್ಲ, a sound body in a sound mind ಅಂತ ಹೇಳಿ, you should make it a practice in your daily life to devote at least 30 minutes for your own physical well-being. ನಮ್ಮನ್ನ ಸಾಧನೆಗೆ ಒಯ್ಯಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾನು ಹಾಗೆ ನೋಡ್ತಾ ಇದ್ದೆ ಸುರೇಶ್, ನಾನು ಕೂತಿರ್ತಕ್ಕಂಥ ತಾಯಿ ತಂದೆಯಲ್ಲಿ ಅವ್ರು ಹೇಳ್ತಕ್ಕಂಥ ಪ್ರತಿಯೊಂದು ಮಾತಿನಲ್ಲಿ ಅವ್ರು ತಮ್ಮ ಮಕ್ಕಳನ್ನ ನೋಡ್ತಾ ಇದ್ರು. 10th ವರೆಗೆ ಒಂದು ಅಭ್ಯಾಸ ಬೇರೆ. PUC 1 and 2 ಆರ್ ದ ಕ್ರೂಷಿಯಲ್ ಇಯರ್ಸ್ ಆಫ್ ದಿ ಎವ್ರಿ ಚೈಲ್ಡ್. KLE ಸಂಸ್ಥೆ ಮೇಲೆ ನಾವು ವಿಶ್ವಾಸವನ್ನಿಟ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಲಿಕ್ಕೆ ತಮ್ಮ ಮಕ್ಕಳನ್ನು ನಮ್ಮ ಸಂಸ್ಥೆ ಮೇಲೆ ಇಲ್ಲಿ ಇವತ್ತು ತಾವು PUC ಕಳಿಸ್ತಾ ಇದ್ದೀರಿ. ಅವರನ್ನ ಅತ್ಯುತ್ತಮ ಪ್ರಜೆಗಳನ್ನಾಗಿ ಸಾಧನೆಗಳನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಅತ್ಯುತ್ತಮ ಶಿಕ್ಷಣವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾವುದೇ ಒಂದು ಸಂಸ್ಥೆಯನ್ನ ಅಳತೆಗೋಲು ಆ ಕಟ್ಟಡದಿಂದ ಸಂಸ್ಥೆಯನ್ನು ನಾವು ಅಳಿಲಿಕ್ಕೆ ಸಾಧ್ಯ ಇಲ್ಲ. ವಿ ಕೆನಾಟ್ ಮೆಜರ್ ಇನ್ಸ್ಟಿಟ್ಯೂಟ್ ಬೈ ಇಟ್ಸ್ ಬಿಲ್ಡಿಂಗ್. ಆ ಸಂಸ್ಥೆಯನ್ನ ಅಲ್ಲಿರ್ತಕ್ಕಂಥ ಶಿಕ್ಷಕರಿಂದ ಆ ಸಂಸ್ಥೆಯನ್ನ ಅಳಿಲಿಕ್ಕೆ ಸಾಧ್ಯ ಇದೆ. ಸೊ ಗುಣಾತ್ಮಕ ಶಿಕ್ಷಣಕ್ಕೆ ಮತ್ತೊಂದು ಹೆಸರು KLE ಸಂಸ್ಥೆ. 1916ರಲ್ಲಿ ಸ್ಥಾಪನೆಗೊಂಡಂತ KLE ಶಿಕ್ಷಣ ಸಂಸ್ಥೆ ಇಂದು 315 ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿ 1,45,000 ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತಾ ಇದೆ. ಪದವಿ ಪೂರ್ವ ಮಹಾವಿದ್ಯಾಲಯಗಳು, ಪದವಿ ವಿದ್ಯಾಲಯಗಳು, ಆರೋಗ್ಯ ವಿಶ್ವವಿದ್ಯಾಲಯ, ತಾಂತ್ರಿಕ ವಿಶ್ವವಿದ್ಯಾಲಯ, ಬೆಳಗಾವಿಯಲ್ಲಿರ್ತಕ್ಕಂಥ ಕಾಹೇರ್ KLE ಆರೋಗ್ಯ ವಿಶ್ವವಿದ್ಯಾಲಯ. ವಿ ಆರ್ ರನ್ನಿಂಗ್ ಮೆಡಿಕಲ್, ಡೆಂಟಲ್, ನರ್ಸಿಂಗ್, ಫಿಸಿಯೋಥೆರಪಿ, ಫಾರ್ಮಸಿ, ಆಯುರ್ವೇದ, ಹೋಮಿಯೋಪತಿ ಅಂಡ್ ಹೆಲ್ತ್ ಅಲೈಡ್ ಕೋರ್ಸಸ್. ಹೀಗೆ ಹಲವಾರು ಕೋರ್ಸ್ಗಳನ್ನು KLE ಸಂಸ್ಥೆ ಬೆಳಗಾವಿ ಮಹಾನಗರದಲ್ಲಿ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ, ಹುಬ್ಬಳ್ಳಿಯಲ್ಲಿ 4 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಜಗದ್ಗುರು ಗಂಗಾಧರ 3000 ಮಠ ಅವರ ಹೆಸರಿನಿಂದ ನಡೆಸತಕ್ಕಂಥ ವೈದ್ಯಕೀಯ ಮಹಾವಿದ್ಯಾಲಯ. ಮತ್ತೊಂದು ಸಂತೋಷದ ಸಂಗತಿ, ಬೆಂಗಳೂರಿನಲ್ಲಿ ಸಹಿತ KLE ಸಂಸ್ಥೆ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡತಕ್ಕಂಥ ವಿಚಾರವನ್ನು ಸಹಿತ ಸಂಸ್ಥೆ ಮಾಡಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬೆಂಗಳೂರು ಮಹಾನಗರದ ನಾಗರಭಾವಿಯಲ್ಲಿರ್ತಕ್ಕಂಥ KLE ಸಂಸ್ಥೆಯ ಪದವಿ ಪೂರ್ವ ಮಹಾವಿದ್ಯಾಲಯ ಭಾರತ ಸರ್ಕಾರ ಮತ್ತು ಮಿನಿಸ್ಟ್ರಿ ಆಫ್ HRD ಆದೇಶದ ಹಿನ್ನೆಲೆಯಲ್ಲಿ ಮಧ್ಯಮ ಮತ್ತು ಬಡವರ್ಗದ ಮಕ್ಕಳಿಗೂ ಸಹಿತ ನೀಟ್, JEE ಮತ್ತು CET ಶಿಕ್ಷಣ ಕೈಗೆಟುಕುವ ದರದಲ್ಲಿ ಸಿಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ KLE ಸಂಸ್ಥೆ 2007ರಲ್ಲಿ ಪ್ರಾರಂಭ ಮಾಡಿದ ಪದವಿ ಪೂರ್ವ ಮಹಾವಿದ್ಯಾಲಯ ಈ ವರ್ಷದ ಮಕ್ಕಳ ವಿಶೇಷ ಓರಿಯೆಂಟೇಷನ್ ಪ್ರೋಗ್ರಾಮ್ಗೆ ಇವತ್ತು ಚಾಲನೆ ನೀಡಲಾಯಿತು. ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಈ ಸಂಸ್ಥೆ ಗುಣಾತ್ಮಕ ಶಿಕ್ಷಣಕ್ಕೆ ಮತ್ತೊಂದು ಹೆಸರು KLE ಸಂಸ್ಥೆಯ ಇಂಡಿಪೆಂಡೆಂಟ್ ಮಹಾವಿದ್ಯಾಲಯ ನಾಗರಭಾವಿ. ಅತ್ಯುತ್ತಮ ಬೋಧಕ ಸಿಬ್ಬಂದಿಗಳನ್ನ ಹೊಂದಿದೆ. ಇಲ್ಲಿರ್ತಕ್ಕಂಥ
ಸೈನ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಪರಿಣಿತ ಶಿಕ್ಷಕರಿಂದ ನೀಟ್, JEE ಮೇನ್ಸ್ ಮತ್ತು CET ಶಿಕ್ಷಣವನ್ನು ಕೇಲಿ ಸಂಸ್ಥೆ ನೀಡ್ತಾ ಇದೆ. ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ CA-CPT ಫೌಂಡೇಶನ್ ಕೋರ್ಸ್ ನೀಡ್ತಾ ಇದ್ದೀವಿ, ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ನೀಡ್ತಾ ಇದ್ದೀವಿ. ಹೀಗಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣದ ಒಂದು ವ್ಯವಸ್ಥೆ ಇವತ್ತು ಬೆಂಗಳೂರು ಮಹಾನಗರದ ನಾಗರಬಾವಿ ಮತ್ತು ಈ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಕೇಲಿ ಸಂಸ್ಥೆ ನೀಡ್ತಾ ಇದೆ. ನಮ್ಮ ಈ ಸಂಸ್ಥೆ ಇವತ್ತಿನ ದಿವಸ ಸುರೇಶ್ ಕುಮಾರ್ ಅವರು ಮಾಜಿ ಶಿಕ್ಷಣ ಸಚಿವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಚಾಲನೆಯನ್ನು ನೀಡಿದ್ದಾರೆ. ನಾನು ಕರ್ನಾಟಕ ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ನೀಟ್ ಮತ್ತು JEE ಮಾಡಬೇಕಾದ್ರೆ ಬೇಸಿಕ್ ಆಗಿ 8ನೇ 9 ಮತ್ತು 10ನೇ ವರ್ಗ 8th 9th ಮತ್ತು 10th ವರ್ಗದಲ್ಲಿಯೂ ಸಹಿತ ಬೇಸಿಕ್ ಫೌಂಡೇಶನ್ ಕೋರ್ಸನ್ನು ಮಕ್ಕಳಿಗೆ ಕೊಡಬೇಕಾಗ್ತದೆ. ಇವತ್ತು ಸ್ಟೇಟ್ ಸಿಲೆಬಸ್ನಲ್ಲಿರ್ತಕ್ಕಂಥ ಶಿಕ್ಷಣದ ಒಂದು ಸಿಲೆಬಸ್ ಅದು ಈ CET, ನೀಟ್ ಮತ್ತು JEEಗೆ ಅದು ಮ್ಯಾಚ್ ಆಗಲ್ಲ. ಅದಕ್ಕಾಗಿ ಅದನ್ನು ಒಂದು ವೇಳೆ ಆ ಶಿಕ್ಷಣದ ಬದಲಾವಣೆ ನಾವು ತರಬೇಕಾದ್ರೆ ನೀಟ್, JEE ಈ ಒಂದು ಅಭ್ಯಾಸವನ್ನು ಫೌಂಡೇಶನ್ ಕೋರ್ಸ್ ಆಗಿ 8 ಮತ್ತು 9ನೇ ವರ್ಗದಲ್ಲಿಯೇ ತಾವು ಪ್ರಾರಂಭಿಸಬೇಕಾದ ಅವಶ್ಯಕತೆ ಇದೆ. ಶಿಕ್ಷಣ ಸಚಿವರು ಈಗಲಾದರೂ ಈ ವಿಷಯಕ್ಕೆ ಒತ್ತು ಕೊಡಬೇಕು ಮತ್ತು ಬೇಸಿಕ್ ಎಜುಕೇಷನ್ ಫಾರ್ ನೀಟ್ ಆ್ಯಂಡ್ JEE ಇದನ್ನು 8 ಮತ್ತು 9 ಮತ್ತು 10ನೇ ವರ್ಗದಲ್ಲಿ ಪ್ರಾರಂಭ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಸಹಿತ ಮಾಧ್ಯಮದ ಸ್ನೇಹಿತರ ಮುಖಾಂತರ ಮಾನ್ಯ ಶಿಕ್ಷಣ ಸಚಿವರಿಗೆ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಕೇಲಿ ಸಂಸ್ಥೆ ಈಗಾಗಲೇ ಈ ಒಂದು ವಿಷಯದಲ್ಲಿ ನಾವು ನಮ್ಮ ಮಕ್ಕಳಿಗೆ ಅಂದರೆ ನಮ್ಮ ಕೇಲಿ ಸಂಸ್ಥೆಯ ಶೈಕ್ಷಣಿಕ ವರ್ಷಗಳಲ್ಲಿ ಮತ್ತು ನಮ್ಮ CBSE ಶಾಲೆಗಳಲ್ಲಿ ಆ ಒಂದು ಬೇಸಿಕ್ಕನ್ನು ನಾವು ಕೊಡ್ತಾ ಇದ್ದೀವಿ. ಸರ್ಕಾರ ಸಹಿತ ಅಮೂಲಾಗ್ರ ಬದಲಾವಣೆಗಳನ್ನು ತನ್ನ ಒಂದು ಸಿಲೆಬಸ್ನಲ್ಲಿ ಅಳವಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ. ಸರ್, ಇವತ್ತಿನ ಎಜುಕೇಷನಲ್ಲಿ ಮಕ್ಕಳು ಎಲ್ಲೋ ಒಂದು ಕಡೆ ಮೊಬೈಲ್ಗೆ ಜಾಸ್ತಿ ಮಾರು ಹೋಗ್ತಾ ಇರೋದು. ಪೇರೆಂಟ್ಸ್ ಇದ್ರ ಬಗ್ಗೆ ಯಾವ ರೀತಿ ಮಕ್ಕಳಿಗೆ ಇಲ್ಲ ನೋಡಿ, ಶಿಕ್ಷಣ ಅನ್ನೋದು ಜೀವನದ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟ್ಟ. ಮಗುವಿನ ಅಮೂಲಾಗ್ರ ಬದಲಾವಣೆ ಏನಂತಾರೆ, ದಿಸ್ ಇಸ್ ದ ಮೌಲ್ಡಿಂಗ್ ಏಜ್. ಯಾವುದು PUC 1 and 2. ಇಂಥ ಸಂದರ್ಭದಲ್ಲಿ ಭಾಳ ಡೈವರ್ಸಿಫಿಕೇಷನ್ ಆಗ್ತಕ್ಕಂಥ ಮಕ್ಕಳ ಬೌದ್ಧಿಕತೆ ಬೆಳವಣಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ಮೊಬೈಲ್ ಗೀಳಿಗೆ ಅವರು ಒಂದು ವೇಳೆ ಜಾರಿದರೆ ಅವರು ಜೀವನದಲ್ಲಿ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಕ್ಕಳಿಗೆ ಮನವರಿಕೆ ಮಾಡಬೇಕಾಗಿದೆ. ಜೀವನದಲ್ಲಿ ಸಾಧನೆಗಳನ್ನು ನೀವು ಮಾಡಬೇಕಾದ್ರೆ ಈ ಮೊಬೈಲ್ ಗೀಳಿನಿಂದ ಅವರು ಬರಲೇಬೇಕು. ಮೊಬೈಲ್ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟು ಅಂತಕ್ಕಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಈಗಲಾದರೂ ಪಾಲಕರಿರ್ಬೋದು ಅಥವಾ ಶೈಕ್ಷಣಿಕ ಸಂಸ್ಥೆಗಳಿರ್ಬೋದು ಮೊಬೈಲ್ ಬಳಕೆಯನ್ನು ರಿಸ್ಟ್ರಿಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಲೇಬೇಕಾಗಿದೆ ಮತ್ತು ಅದನ್ನು ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂಥ ಕೆಲಸವನ್ನು ಪಾಲಕರು ಮಾಡಬೇಕು. ಅಂದರೆ ಮಾತ್ರ ನಾವು ಸಾಧನೆಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ.